ನಮಸ್ಕಾರ ಮಕ್ಕಳೇ. ಎಲ್ಲ ಹೇಗಿದ್ದೀರಾ ಮಕ್ಕಳೇ? ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಋಷಿ ಮತ್ತು ನಾಯಿಯ ಕಥೆ. ಮಕ್ಕಳೇ, ಏನಿದೆ ಕಥೆ ಅಂತ ನೋಡ್ಕೊಂಬೋಣ. ಒಂದು ದಟ್ಟವಾದ ಕಾಡಿರುತ್ತೆ. ಅಲ್ಲೊಬ್ಬರು ಮಹಾನ್ ಋಷಿಗಳು ಆಶ್ರಮದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರು ದಯಾಳು, ಜ್ಞಾನಿ ಮತ್ತು ಎಲ್ಲ ಜೀವಿಗಳನ್ನು ಬಹಳ ಕರುಣೆಯಿಂದ ನೋಡ್ತಾ ಇರ್ತಾರೆ. ಅವರ ಆಶ್ರಮದ ಬಳಿಯಲ್ಲಿ ಒಂದು ಸಣ್ಣ ನಾಯಿ ವಾಸ ಮಾಡ್ತಾ ಇರುತ್ತೆ. ಅದು ಋಷಿಯವ್ರನ್ನ ಬಹಳ ಪ್ರೀತಿಸುತ್ತಾ ಇರುತ್ತೆ ಮತ್ತು ಸದಾ ಅವರ ಬಳಿಯೇ ಇರ್ತಾ ಇರುತ್ತೆ. ಒಂದು ದಿನ ಕಾಡಿನಿಂದ ಒಂದು ಹುಲಿ ಬಂದು ನಾಯಿಯನ್ನು ಬೆನ್ನಟ್ಟುತ್ತೆ. ಆಗ ಭಯಗೊಂಡ ನಾಯಿ ಋಷಿಗಳ ಬಳಿಗೆ ಓಡಿ ಬಂದು ರಕ್ಷಣೆಗೆ ಕೇಳುತ್ತೆ. ಆಗ ಋಷಿಗಳು ಅದರ ಮೇಲೆ ಕರುಣೆ ಬಂದು ತನ್ನ ತಪೋಬಲದಿಂದ ನಾಯಿಯನ್ನು ದೊಡ್ಡ ಹುಲಿಯನ್ನಾಗಿ ಮಾಡಿಬಿಡ್ತಾರೆ. ಆಗ ಈ ಹುಲಿಯಾದ ನಾಯಿಯನ್ನು ನೋಡಿ ಬೇರೆ ಪ್ರಾಣಿಗಳು ಹೆದರಿ ಓಡೋಗ್ತವೆ. ಹೀಗೆ ಕೆಲವು ದಿನಗಳ ನಂತರ ಕಾಡಿಗೆ ಒಂದು ಸಿಂಹ ಬರುತ್ತೆ. ಆಗ ಹುಲಿಯಾಗಿದ್ದ ನಾಯಿ ಮತ್ತೆ ಭಯಪಟ್ಟು ಋಷಿಗಳ ಬಳಿ ಬಂದು ಕೇಳುತ್ತೆ. ಆಗ ಆ ಋಷಿಗಳು ಅದನ್ನು ಸಿಂಹವನ್ನಾಗಿ ಮಾಡ್ತಾರೆ. ಆಗ ಅದು ಸ್ವಚ್ಛಂದವಾಗಿ ಕಾಡಿನಲ್ಲಿ ಬಲಿಷ್ಠವಾದ ಪ್ರಾಣಿಯಾಗಿ ಮಾರ್ಪಡುತ್ತೆ. ಆದರೆ ಅದನ್ನು ಆ ನಾಯಿ ನಿಭಾಯಿಸ್ಕೊಂಡು ಹೋಗಬೇಕಾಗಿತ್ತು. ಆದರೆ ಏನು ಮಾಡುತ್ತೆ ಮಕ್ಕಳೇ? ಅಹಂಕಾರಿಯಾಗತೊಡಗುತ್ತೆ ಅದು. ಮತ್ತು ಅದು ಕೆಟ್ಟ ಆಲೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಋಷಿಯು ನನ್ನ ರಹಸ್ಯವನ್ನು, ಅಂದರೆ ನಾಯಿಯಾಗಿದ್ದು ಹುಲಿಯಾಗಿ, ಹುಲಿಯಾಗಿದ್ದು ಸಿಂಹ ಆಗಿರೋದು ರಹಸ್ಯ ಅಲ್ವಾ? ಆ ರಹಸ್ಯವನ್ನು ಎಲ್ಲರಿಗೂ ಹೇಳಬಹುದು, ಎಲ್ಲ ಪ್ರಾಣಿಗಳಿಗೂ ಹೇಳಿಬಿಡ್ಬೋದು. ಅದರಿಂದ ಇವರನ್ನೇ ನಾವು ಕೊಂದರೆ ನಾನು ಕಾಡಿನ ರಾಜನಾಗಿ ಬಹಳ ಮೆರಿಬೋದು ಅಂತ ಕೆಟ್ಟ ಯೋಚನೆ ಮಾಡಿಕೊಳ್ಳುತ್ತೆ. ಇಂಥ ಕ್ಷುಲ್ಲಕ ನಾಯಿ, ಅಂದರೆ ಒಂದು ಪುಟ್ಟ ನಾಯಿಯ ಮೆದುಳಿನಲ್ಲಿ ಇಷ್ಟೊಂದು ಕೆಟ್ಟ ಯೋಚನೆ ಮಾಡ್ತಿದೆ ಅನ್ನೋದು ಆ ಮಹಾನ್ ಋಷಿಗೆ ಗೊತ್ತಾಗಲ್ವ ಮಕ್ಕಳೇ? ಆ ಋಷಿ ಅವ್ರಿಗೆ ಈ ನಾಯಿಯ ಮನಸ್ಸಿನ ದುಷ್ಟ ವಾಸನೆ ತಿಳಿಯುತ್ತೆ, ದುಷ್ಟ ಭಾವನೆಯೂ ತಿಳಿಯುತ್ತೆ. ತಕ್ಷಣವೇ ಅವರು ಹೇಳ್ತಾರೆ, ನೀನು ಮೂಲತಃ ಒಂದು ಸಾಮಾನ್ಯ ನಾಯಿ. ನಾನು ನೀಡಿದ ಶಕ್ತಿಯಿಂದ ಈಗ ಅಹಂಕಾರಗೊಂಡು ನನ್ನನ್ನೇ ಕೊಲ್ಲಬೇಕು ಅಂತ ಅಂದ್ಕೊಂಡಿದೀಯಾ ಅಂತ ಹೇಳಿ ತಮ್ಮ ತಪೋಶಕ್ತಿಯಿಂದ ಅದನ್ನು ಮತ್ತೆ ಸಣ್ಣ ನಾಯಿಯಾಗಿ ಮಾಡಿಬಿಡ್ತಾರೆ. ಆಗ ಆ ನಾಯಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹಾಗೆ ತಾನು ಮಾಡಿದ ಕೆಟ್ಟ ಆಲೋಚನೆಯಿಂದ ಅದಕ್ಕೆ ಪಶ್ಚಾತ್ತಾಪನೂ ಆಗುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಅಂದರೆ ಅಹಂಕಾರ ಮತ್ತು ಕೃತಜ್ಞತೆ ನಾಶಕ್ಕೆ ಕಾರಣವಾಗುತ್ತೆ. ಯಾವತ್ತೂ ಉಪಕಾರ ಮಾಡಿದವ್ರನ್ನ ಎಂದಿಗೂ ಮರೆಯಬಾರದು ಮಕ್ಕಳೇ. ನಾನು ಈ ಕಥೆಯನ್ನು ಯಾತಕ್ಕೆ ತಗೊಂಡೆ ಅಂದರೆ, ನಿಮಗೂ ಅಷ್ಟೇ, ನಿಮಗೆ ಪುಟ್ಟದಿಂದ ಎಲ್ಲರೂ ಉಪಕಾರ ಮಾಡ್ತಾರೆ ಬರ್ತಾರೆ. ಮೊದಲನೇದಾಗಿ ತಂದೆ ತಾಯಿಗಳಾದಮೇಲೆ ಗುರುಗಳು, ಹಿರಿಯರು, ಅಣ್ಣ ತಮ್ಮಿಂದರು, ಅಕ್ಕ ತಂಗಿಯರು ಎಲ್ಲರೂ ನಿಮ್ಮ ಶ್ರೇಯೋಭಿವೃದ್ಧಿಯನ್ನೇ ಬಯಸ್ತಾರೆ. ಯಾರೂ ನಿಮ್ಮನ್ನು ಕೇಡನ್ನು ಬಯಸಲ್ಲ. ಅದರಿಂದ ಅವರಿಗೆ ನೀವು ಯಾವತ್ತೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಾಗೇ ಮತ್ತು ಅವರನ್ನು ನೀವು ತುಚ್ಛವಾಗಿ ಕಾಣಬಾರದು. ಹಾಗೆ ಕೆಟ್ಟ ಬುದ್ಧಿಯನ್ನು ಮಾಡಬಾರದು. ಯಾವಾಗ ನೀವು ಒಳ್ಳೆಯ ಬುದ್ಧಿಯಿಂದ ಇರ್ತೀರೋ ನಿಮ್ಮ ಜೀವನ ಸುಗಮವಾಗಿ ನಡೆಯುತ್ತೆ. ಯಾವಾಗ ಕೆಟ್ಟ ಬುದ್ಧಿ ಹತ್ತಿರೋ ಆವಾಗ ನಿಮ್ಮ ವಿನಾಶಕ್ಕೆ ಕಾರಣವಾಗುತ್ತೆ ಮಕ್ಕಳೇ. ಈ ನಾಯಿಯ ಕಥೆನೂ ಹಾಗೆ ಆಯಿತು. ಋಷಿಗಳು ನಾಯಿಯನ್ನು ಹುಲಿ ಮಾಡಿದರು, ಹುಲಿಯನ್ನು ಸಿಂಹ ಮಾಡಿದರು. ಆಮೇಲೆ ಅದರ ದುಷ್ಟಬುದ್ಧಿ, ದುಷ್ಟಾಲೋಚನೆಯಿಂದ ಆ ಸಿಂಹವು ನಾಯಿಯಾಗಿ ಪರಿವರ್ತನೆ ಆಯಿತು. ಈ ಕಥೆಯನ್ನು
ನೀವು ತಿಳ್ಕೊಳ್ಳಿ ಮಕ್ಕಳೇ. ನಿಮ್ಮ ಜೀವನದಲ್ಲಿ ಈ ಒಂದು ಕಥೆಯನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನ ಸುಗಮವಾಗಿ ಇರುತ್ತೆ ಮಕ್ಕಳೇ. ಎಲ್ಲರಿಗೂ ಒಳ್ಳೆಯದಾಗಲಿ.